ನನ್ನ ಹೆಸರು ಮಂಜುನಾಥ್ ಕಾಲು ಅಂತೇಳಿ. ನಾನು ಕೂಡ ಮೊರಬದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಈಗ ಒಂದು 20 ವರ್ಷಗಳಾಯ್ತು. PUC ಮುಗಿದ ನಂತರ 2 ವರ್ಷ ಒಂದು ಟ್ರ್ಯಾಕ್ಟರ್ ಕಂಪನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಅದಾದ ನಂತರ 2004ರಿಂದ ಏನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004ರಿಂದ ಕೃಷಿಯನ್ನ ಶುರು ಮಾಡಿದ್ವಿ. ಆ ಕೃಷಿ ಶುರು ಮಾಡಿದಾಗ ನಾವು ಸಾಕಷ್ಟು ಚಾಲೆಂಜ್ಗಳನ್ನ ಎದುರಿಸಿದ್ವಿ. ಆರ್ಥಿಕವಾಗಿ ಸದೃಢಲಿಕ್ಕೆ ಒಂದು ಕೃಷಿ ಚಾಲೂ ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದು ಬರ್ತಾ ಇದ್ವು, ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆಗೆ ಏನಾದ್ರೂ ಉಪಕಸಬ್ ಮಾಡ್ಬೇಕು, ಕೃಷಿಯನ್ನ ಸಮಗ್ರವಾಗಿ ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರ ಈಗ ನಮ್ ಭಾಗದಾಗ ನಾವು ನವಲಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ. ಅದು ನಮ್ದು ಒಂದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮನಗೊಂಡು ಅವತ್ತಿನ ದಿವಸ ನಾವು 2004ರಲ್ಲಿ ಗುಜರಾತ್ದ NDDBಗೆ ಹೋಗಿ 7 ದಿನಗಳ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನು ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡ್ಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ, ಗೋಧಿ, ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನು ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡಿದ್ವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಬೇರೆದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದ್ರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಡ್ಕೋಬೇಕು, ಮತ್ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ. ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ, ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳ ಕಳೆದ ನಂತರ ಈ 2020ರಲ್ಲಿ ಕೊರೋನಾ ಅಂತೇಳಿ ಏನು ಬಂತಲ್ಲ, ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ. ಹೈನುಗಾರಿಕೆ ಒಳಗೆ ಸಾಕಷ್ಟು ಏಳುಗಳು. ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಬಂದಾಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF, ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ ಯಾಕಂದ್ರೆ 2 ಹೊತ್ತು ದಿನನಿತ್ಯ ಮಾರುಕಟ್ಟೆ, ಒಳ್ಳೆ ಒಂದು ಮಾರುಕಟ್ಟೆ ಇರೋದು KMF. ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ನ ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರಬದಲ್ಲಿ ಇರೋದು ಬಂದಾಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ 7ರಿಂದ 10 ಲೀಟರ್ ಹಾಲು ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ಇರುವಂತ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನನ್ನ ಒಬ್ಬಂದಾದ ಪರಿಸ್ಥಿತಿ, ಎಲ್ಲರದು ನಮ್ಮೂರಲ್ಲಿ ಇರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ, ಅಂದ್ರ ಅದೇನು ಅವತ್ತಿನ ಬಂದಾಗಿತ್ತು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮ್ಯಾಗ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೆ 1000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಾಡೇ ಮಾಡ್ತಾರ ಅನ್ನೋ ಒಂದು ಸದಸ್ಯ. ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ. ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರು ಕೂಡ ಸ್ವಲ್ಪ ಏನೋ ಅಂದ್ರೆ ಖರ್ಚುಗಳು ಏನಿರ್ತಾವಲ್ಲ, ನಮ್ಮ ಸಗಣಿ ಗೊತ್ತಾಗತಿ,
ಆಮೇಲೆ ಹೊಲದಾಗಿ ಬೆಳೆದಿರ್ತಕ್ಕಂಥ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ ಅವ್ನು ನಾವು ನಮ್ಮ ಭಾಗದಾಗ ಏನ್ ಮಾಡ್ತಾರ, ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದೈತಿ ಇತ್ತೀಚೆಲ್ಲ. ಅದಕ್ಕೆ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತೆ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅವತ್ತು ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು ಇವತ್ತು ನಮ್ಮ ಊರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಲೋ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಲೋ ಮಾಡಿದೆ. ಅಂದ್ರೆ ಏನು, ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆ ನಮ್ಮ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು 4 ಕುರಿ ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆ ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದ್ ಹೆಂಗಪ್ಪ ಅಂದ್ರೆ 4ರಿಂದ 8, 8ರಿಂದ 16 ಹೀಗೆ ಪ್ಲಸ್ ಆಗ್ತಾ ಹೋತು. ಆಗ ಕೆಳಗಡೆ ಸಾಕಕ್ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಾವು ಈಸಿಯಾಗಿ ಸಾಕಾಣಿಕೆ ಮಾಡ್ಬೋದು ಅಂತೇಳಿ ನಾವು ಒಂದು 30-40 ಸೈಜ್ನ್ಯಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ಒಳಗೆ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನ್ ಚಾಲೂ ಮಾಡಿದೀವಿ. ಅದು ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು, ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು. ಹಾಗೆ ನಮ್ಮ ಕಿವಿಗೆ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ. ಅಲ್ಲಿಂದ ಇಲ್ಲ ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ಸತಿ ಹಾಕಿದ್ರೆ 2ರಿಂದ 3 ಮರಿ ಹಾಕ್ತವು. ಹಾಗೆ ಒಂದು ವರ್ಷದಲ್ಲಿ 2 ಸಲ ಮರಿ ಹಾಕ್ತವು. ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಿದಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕ ನಾವು ಏನ್ ಮಾಡಿದೀವಿ, ಅವತ್ತಿನ ದಿವಸ ಆ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5ರಿಂದ 6 ತಿಂಗಳ ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ಮ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೆರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತೈತಿ ನಮಗೆ ಸುತ್ತಮುತ್ತ ಭಾಗದಾಗ. ಅದಕ್ಕೆ ಆ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲಾನು ತೆಗೆದುಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಅಂತೇಳಿ ಒಂದು ಕಂಪನಿ ಮಾಡಿದ್ವಿ. ಆ ಕಂಪನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನು ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನವಾಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೇಶ್ವರ್ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ, ಏನು ಮಂಜುನಾಥ್ ಅವರೇ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತ ಹೇಳಿ ನನ್ಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ NLM ಸ್ಕೀಮು ನಾವು ಮಿನಿಮಮ್ 1 ಕೋಟಿ ಮಾಡ್ಬೇಕಿತ್ತು. ಅಂದ್ರೆ 500 ಕುರಿ 25 ಸಾಕಾಣಿಕೆ ಮಾಡ್ಬೇಕಾಗಿತ್ತು ಈ NLM ಸ್ಕೀಮ್. ಅಂದ್ರೆ ಇಲ್ಲ ಸರ್, ನನಗೆ 1 ಕೋಟಿ ಪ್ರಾಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದೀನಿ, ನಂದು 12 ಎಕರೆ ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನ್ ಬ್ಯಾಂಕ್ ಕೊಡ್ತೈತಿ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯ ಇಲ್ಲ, ಹೆಂಗೋ 100 ಕುರಿ ಸಾಕಾಗಿ ಮಾಡ್ಕೊಂಡು ನಾನು ಇದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವ್ರೆ, ನಿಮ್ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರ್ ಅಂತೇಳಿ. ಅವರು ರಿಟೈರ್ಡ್ KVG ಬ್ಯಾಂಕ್ ಮ್ಯಾನೇಜರ್. ಅವ್ರ ನಂಬರ್ ಅನ್ನ ಕೊಟ್ಟು ನನಗೆ, ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿದ್ರೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಆಗಿ ಬರ್ತೈತಿ
ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀ ಇರ್ಬೇಕಲ್ರಿ, ಒಂದ್ 100 ಕುರಿ ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಐತಿ ಸಾಕ್ ಬಿಡ್ರಿ ಸರ್ ಅಂದ್ರೂ ಕೂಡ ನನಗ ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡ್ರಿ, ನೀವ್ ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗ ಅಪ್ಲಿಕೇಶನ್ ಹಾಕಕ ಶ್ರೀ ನವಾಡ್ DDM ಆಗಿರತಕ್ಕಂಥ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನನಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ. ಅಂದ್ರೆ ನನಗೆ NLM ಅಂದ್ರೆ ಎಲ್ಲಿ ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು ಏನೋ ಅದ್ರ ಬಗ್ಗೆ ಗೊತ್ತಿಲ್ದನ 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಒಂದು 7-8 ಸ್ಟೆಪ್ ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DD ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮ್ಯಾಗ ಬ್ಯಾಂಕು, ಆಮ್ಯಾಗ ಡಿಸ್ಬರ್ಸ್ಡು, ಹಂಗೆ 7 ಸ್ಟೆಪ್ಗಳಲ್ಲಿ ಆ NLM ಯೋಜನೆಯನ್ನ ಒಂದು ಇದು ಏನಮ್ಮ ಅಂತೀವಿ ನಾವು, ಒಂದು NLM ಯೋಜನೆದ್ದು ಒಂದು 7 ಸ್ಟೆಪ್ ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನ ಮಾಡ್ಬೇಕು. ನಾನು 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತು ಅವತ್ತಿನ ದಿವಸ. ಅಲ್ಲೇ ಹತ್ತಿರ 4 ಎಕರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್, ಅಂದ್ರೆ ಒಂದು 2.5 ಇಂಚ್ ನೀರಿನ ಬೋರ್ವೆಲ್ ಕೂಡ ಐತಿ. ಅದ ಅಲ್ಲೇ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡಿನ ಮೊದಲು ಇನ್ನೂ ಒಂದು ನಿರ್ಮಾಣ ಮಾಡಬೇಕು ಯೋಜನೆ ಅಂತೇನೆ ನಾನು ಆ ಪ್ರಾಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸ್ವತಃ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು, ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೊಬ್ಬನ ಕಟ್ ಮಾಡೋವನ್ನ, ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ, ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 30-200 ಅಳತೆಯಲ್ಲಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂತ 14 ಶೆಡ್ ಇರ್ಬೋದು, ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ. ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡ್ಬೇಕು ಶೆಡ್, ಅದು 34 ಸೈಜ್ ನಲ್ಲಿ ಇರ್ತಕ್ಕಂಥ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತ ಹೇಳಿ ಒಂದು ಮಾಡ್ಬೇಕಾಗುತ್ತೆ. ಅಂದ್ರೆ ಲೇಬರ್ ಗಳಿಗೆ ಇರ್ಲಿಕ್ಕೆ ಆ ಲೇಬರ್ ಶೆಡ್ ಅನ್ನ ಎಲ್ಲಾನು ಪ್ರಾಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡ್ಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತು ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿರ 550 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗ ಏನೇನ್ ಮಾಡಕ್ ಸಾಧ್ಯ ಐತಿ, ನಾವು ಏನ್ ಮಾಡಿದ್ರೆ ಕೃಷಿ ಒಳಗ ಲಾಭದಾಯಕ ಆಗ್ಬಹುದು ಅನ್ನೋದಕ್ಕ ಒಂದು ಉದಾಹರಣೆ ಆಯ್ತು. ಅಂದ್ರೆ ಈ ಕೃಷಿ ಬರೀ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದಾವ್ದು ನಮ್ಗೆ ಕಂಫರ್ಟ್ ಅನಿಸ್ತತಿ ಅದನ್ನೆಲ್ಲಾನು ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ, ಕೋಳಿ, ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು, ಮೇವು ಬೆಳೆದ್ವಿ. ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರಿ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನ ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್, ಅಂದ್ರೆ ಒಣ ಮೇವನ್ನ ಏನು ನಾವು ಕಡ್ಲಿ ಹೊಟ್ಟತೀವಿ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ, ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸೆ ಮೇವನ್ನ 4 ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ, 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದ್ರದ್ದು ಏನು ತಿಂದದ್ದನ್ನ ಅದು ಅರಗಿಸ್ಕೊಳ್ಳಿಕ್ಕೆ, ಅಂದ್ರೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು 2.5 ತಾಸು ಅವಧಿ ಬೇಕಾಗತ್ತೆ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂತೈತಿ. ಅದಕ್ಕೆ ಪ್ರತಿ 2.5 ತಾಸಿಗೆ ಒಂದ್ಸತಿ ಫೀಡಿಂಗ್ ಮಾಡೋದು. ಅಂದ್ರೆ ಹಸೆ ಮೇವನ್ನ ನಾವು ಹಸೆ ಮೇವು ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ.
ಅದು ನೇಪಿಯರ್, ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತೆ ಅದರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ, ಈ ತರ ಗೋವಿನ ಜೋಳ ಇರ್ಬೋದು. ಇವೆಲ್ಲವನ್ನು ಸಮತೋಲನವಾಗಿ ಸಮ್ಮಿಶ್ರವಾಗಿ ಕಟ್ ಮಾಡ್ಕೊಂಡ್ ಒಂದು ಬೆಳಿಗ್ಗೆ ಅವನ್ನೆಲ್ಲಾನು ಸೇರಿಸಿ ಒಂದು ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಪ್ರತಿ 2 ಸತಿ ತಾಸಿಗೆ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರು ಮೇವು ಇದ್ದಾಗ ಗ್ರೇಜಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದ್ವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಟಾವ್ ಹೆಸರು ಇರ್ಬೋದು, ಯಾವಾಗ ಕೂಲಾಕವು ಅಲ್ಲೆಲ್ಲ ಮೇಯಕ್ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡ್ ಬರುವಂತ ಪ್ರವೃತ್ತಿ. ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತವೆ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರೋ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಜಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈವ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಿ ಅಂದ್ರೆ ಒಂದ್ ಎಮ್ಮೆ ಆಕಳ ಇದ್ರ ಅದು ಬೇರೆ, ಎಮ್ಮೆ ಆಕಳದ ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತೆ ಈ ಕುರಿ ಮತ್ತು ಆಡಿನ ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತಿ ಅಂದ್ರ ಒಂದ್ ಕುರಿಗೆ ಏನಾರ ಆರಾಮಿಲ್ದೆ ಒಂದ್ 3 ದಿನ ಕಳೀತೆ ಅಂದ್ರೆ ಅದು ಯಾವುದೇ ರೋಗ ಇರ್ಬೋದು, 3 ದಿನ ಕಳೀತೆ ಅಂದ್ರೆ ಎಂತ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತಾವ. ಆಮ್ಯಾಗ ಅದು ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರೆ ಆಳುಗಳ ಮೇಲೆ ನಾವು ರೊಕ್ಕ ಕೊಟ್ಟು ಬೇಕಾದಷ್ಟು ಆಳು ಇಡ್ಬೋದು. ಹಾಗೆ ಮಾಡಿದ್ರ ಇದ್ರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತ ನಾವೊಂದ್ 3 ಆಳು ತಗೊಂಡ್ಬಂದಿರ್ತೀವಿ, ಒಂದ್ 4 ಆಳು ಕರ್ಕೊಂಡ್ಬಂದೆ ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರು ಕೂಡ ಅವ್ರಿಗೆ ಅದರ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರ. ಬಟ್ ಅದ್ ಹೆಂಗಾಕತ್ತಂದ್ರ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ರಿ ಸರ ನನಗೆ ನೀವು ಕೊಡ್ತಕ್ಕಂತ ಪಗಾರ ಕಡಿಮೆ ಆಕೈತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕೈತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವು ಅವನ ಮ್ಯಾಗ ಡಿಪೆಂಡ್ ಆಗಿರ್ತೀವಿ. ನಮ್ಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಹೇಳಿದಂಗ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದು ಟೈಮ್ ಹಿಡಿತೈತಿ. ಅದಕ್ಕೆ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗೆ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ. ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ. ಉಳ್ಮೆ ಆ ಟೈಮ್ನಾಗ ಮಾಡ್ತಾರ, ಉಳ್ಮೆ ಹೆಂಗ್ ಮಾಡಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, 1 ಎಕರೆಕ್ಕೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರ ಅಂದ್ರೆ ಕುರಿ ಒಂದಿನಕ್ಕೆ ಎಷ್ಟ್ ಸಲ ಆಹಾರ ಹಾಕ್ಬೇಕು, ಅದಕ್ಕೆ 1 ವರ್ಷಕ್ಕೆ ಎಷ್ಟ್ ಸಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವು ಬಾಯಿಲ್ಲದ ಮೂಕ ಪ್ರಾಣಿಗಳು. ಅವಕ್ಕ ನನಗೆ ಜ್ವರ ಬಂದವು, ನನ್ ಹೊಟ್ಟೆ ಉಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡು ಹಿಡಿದು, ಈಗ ಕುರಿಯಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆ ಎಲ್ಲಾನು ಗೊತ್ತಿರ್ತೈತಿ. ಅವ್ರು ಡಾಕ್ಟರ್ಗಿಂತ ಭಾಳ ಶಾಣ್ಯಾರ್ ಇರ್ತಾರ. ಹೌದು, ನಾವ್ ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು. ಬೆಳಿಗ್ಗೆ 1 ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ 1 ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ ಪ್ರತಿನಿತ್ಯ ಮೇವು ಹಾಕುವಾಗ ನಾವು 1 ಟೈಮ್ ಮೇವು ಹಾಕುವಾಗ ಅದು ಅವ್ರ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ ಬಂದು ಈಸಿಯಾಗಿ ತಿನ್ನತಾವು. ತಿಂದಾದ ನಂತರ ಎಲ್ಲನೂ ಅದನ್ನ ಡೈಜೆಷನ್ ಮಾಡ್ಕೊಳತಾವ ಇಲ್ಲೋ, ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮ್ಗೆ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮ್ಗೆ ಎಲ್ಲ ಗೊತ್ತಿದ್ರೆ ಇವತ್ತು ಹೋಗ್ಕೇನಂದ್ರವ ನಾವೇ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ತು ಹೋಗ್ಕೇನಂದ್ರೆ ಈಗ ನನ್ ಕಡೆ ಇರುವ ಆಳೆಲ್ಲ ಹಂಗ ಇರ್ತಾವ. ನಾವ್ ಇವತ್ತು ನಾವು ಹೊಕ್ಕೇನೆ ಅಂದ್ರೆ ನೀವು ತಗೋ ನಿನ್ ಪಗಾರ ಹೋಗ್ಬಿಡ್ಪ, ನಾವ್ ಮಾಡ್ಕೊಂತೇವೆ, ನಮ್ಗ್ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ.
ನಾವೆಲ್ಲರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದು 4 ಸಲ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು 4 ಸತಿ ವರ್ಷದಲ್ಲಿ 4 ಸತಿ ಹಾಕ್ತೇವಿ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ 4 ಸತಿ ಮಾಡ್ತೀವಿ. ಒಂದು ET, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತ ಹೇಳಿ. ಇದನ್ನ ಸೀಸನ್ ವೈಸ್ ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮ್ಯಾಗ ಚಳಿಗಾಲದಾಗ ಒಂದ್ ಇರ್ತೈತಿ, ಆಮ್ಯಾಗ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತ ಹೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗೆ ಬಿಫೋರ್ ಆಗಿ ಹೇಳ್ತಾರ. ಇಂಥ ಈಗ ಇನ್ನೊಂದು 15-20 ದಿವಸದಾಗ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂಟಂಗ್ ಅನ್ನ ಎದುರಿಸ್ಬೇಕು. ಈ ಬ್ಲೂಟಂಗ್ ಆ ಭಾಗದಲ್ಲಿ ಭಾಳ ಬರತೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲೂ ಕೂಡ ಸಿಗುದಿಲ್ಲ. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಅನಿಮಲ್ ಅದಾವ ನಮ್ಮ ಕಡೆ ಅವ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡ್ತೈತಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿಂದ ಏನಾರ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ. ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲಾ ಕಡೆನೂ ಡಾಕ್ಟರ್ ಸಿಗೋದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರು. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮಗ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡಾಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರ ಆದ್ರೆ ಫಸ್ಟ್ ಏಡ್ ಮಾಡೋದಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮೇಲೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವ್ದಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮೇಲೆ ಅದಾಗಿನೂ ನಮಗ್ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ, ಸೀರಿಯಸ್ ಐತಿ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ ಕಡೆ ಇರ್ಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ, ಕೋಳಿ, ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗಾಕೈತಿ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರ್ ಮಂದಿ ಲೇಬರ್ ಕೆಲಸ ಮಾಡ್ತಾರ. ಆ 3 ಮಂದಿ ಲೇಬರು ಮತ್ ನಾವು ಮನೆಯವ್ರಿಬ್ರು ಜೊತೆಗೂಡ್ಕೊಂಡು ಒಂದ್ 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವಕ್ಕೆ ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗ್ಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸನೂ ಮುಗೀತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗೀತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ. 500 ಕುರಿಗೆ 10 ನಿಮಿಷದಾಗ ಒಂದ್ 2-3 ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗೀತು 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನ. ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದೀವಿ. ಜವಾರಿ ಬಾಯಿ ಹಾಕಿದ್ವಿ ಅಂದ್ರೆ ಅದ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರೆ ಈಗ ನಾವು ಒಂದ್ ಮಾಡಿ ಖಾಲಿ ಕುಂತೀವಿ, ಖಾಲಿ ಕೊಟ್ಟಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರು ಮಾಡ್ಬೇಕು. ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲೂ ಮಾಡಿದೀವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ಆಮೇಲೆ 2 ಹಳಿಕಾರ ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವಕುರ್ದ ಚಾಕ್ರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮ್ಗೆ ಏನು ಅದ್ರದ್ದು ಕೂಡ ಸಾಕಷ್ಟು ತಮ್ಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೆಟ್ಸ್, ಈಗ ನಾವು ಮೊದಲೆಲ್ಲ ಸಣ್ಣವ್ರಿದ್ದಾಗ ನಮ್ಮ ಮನೆಯೊಳಗೆ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವ್ರಿದ್ದಾಗ ಇದನ್ನೆಲ್ಲ ನೋಡೇವ್ ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ತು 3 ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ತು ಬಂದೈತಿ. ಆದ್ರ ಅವತ್ತಿನ ದಿವ್ಸ ಎಲ್ಲಾರ ಮನ್ಯಾಗ ನವನಿ ಅನ್ನ ಉಣ್ತಿದ್ವಿ. ಸಾಕಷ್ಟು ಮಂದಿ ಮನ್ಯಾಗ ಮಜ್ಜಿಗೆ ಹಾಕೊಂಡು ನವನಿ ಅನ್ನ ಉಣ್ತು. ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸಾದವ್ರ ಆರೋಗ್ಯ ಹೆಂಗ ಅದಾರ ಅಂದ್ರೆ ನಮ್ಗಿಂತ ಫುಲ್ ಹೆಲ್ದಿ ಅದಾರ ಅವ್ರು.
ಇವತ್ತಿನ ನಮ್ಮ ಆಯುಷ್ಯ ಎಷ್ಟಾಗೈತೆ ಅಂದ್ರೆ 40-50-60 ಲಾಸ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನ ನಾವು ಹೇಳ್ತೀವಿ ಅದು ಎಲ್ಲರ ಕಡೆ ನಮ್ಮ ದೇಶ ವಾಲಕತೈತಿ. ಕಾರಣ ಇಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂಟೇವಿ. ಅದಕ್ಕೆ ಇದನ್ನೆಲ್ಲಾನು ಮನಗಂಡು ನಾವು ಈಗೇನು ಜರ್ಸಿ ಆಕಳ ಸಾಕಿ ದಬಾಶಿ ಹಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮಗ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕೈತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ. ಒಮ್ಮೆ ಹಾಕಿದ್ರೆ ಒಂದ್ ಜಲ್ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ. ನಮ್ಗೆ ಹಾಲಿನಿಂದ ಏನೂ ಉಪಯೋಗ ಇಲ್ಲ ಅಂದ್ರೂ ಕೂಡ ಅದ್ರದ್ದು ಗೋಮೂತ್ರ ಇರ್ಬೋದು. ಆಮ್ಯಾಗ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದಂತಂದ್ರ, ನಮ್ಮಲ್ಲಿ ಒಂದು ಹಳ್ಳಿ ಆಕಳ ಕರ ತಗೊಂಡಿದ್ದೆ, ಅದು ಇವತ್ತು ಕರು ಹಾಕೈತಿ. ಅದ್ ಕರುನ 40,000 ರೂಪಾಯಿ ಕೇಳತ್ತಾರ. ಇವತ್ತು ಸಣ್ಣ ಕರು ಐತಿ, ಒಂದ್ 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ ಸತಿ ಏನು ಪೀರಿಯಡ್ ಮಾಡ್ತೇವೆ ಇಳದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಿದೈತಿ. ಇಲ್ಲಿ ಕೆಲಸನೂ ಕಡಿಮೆ. ಹೆಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮ್ಯಾಗೆ ಏನು ಹಿಂಡುದು ಆತರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳುಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದ್ವಿ ನಾವು. ಮೊದ್ಲೆಲ್ಲ ಒಂದ್ 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದ್ 50 ಕೋಳಿಗೆ ನಾವು ಬಂದಿದ್ವಿ. ಒಂದ್ 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂತ ತತ್ತಿಯನ್ನ ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿನ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ತು ನಮ್ಗೆ ಮಾರ್ಕೆಟ್ ಭಾಳ ಬೇಡಿಕೆ ಐತಿ. ಅದಕ್ಕೆ ಇವತ್ತಿನ ದಿವಸ ಅದ್ರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ, ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನ್ಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದ್ರು ಡಬ್ಬಿ ಈ ತರ ಇಟ್ಟು ಹೋಗಿರ್ತಾರೆ. ಆ ತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡಬಹುದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲಾ ನಡೆಯತ್ತದ ಹೆಂಗ್ ನಡೆದತ್ತಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವ ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸ್ಕೊಡುದಿಲ್ಲ ಅಷ್ಟು ಸರಳಾಗಿ. ಈಗ ನಾ ಹೇಳಿನಲ್ಲ, ಮೊದ್ಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು, ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ದೆ. ದಿನ 50-60 ತತ್ತಿ ಕೊಡ್ತಿದ್ವಿ. ಏನ್ ಮಾಡ್ಬೇಕು ನಾವು? ಅಲ್ಲಿಗೆ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡತ್ರು, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಬಾಳ ತತ್ತಿ ನಮ್ ಕಡೆ ಸಿಗ್ತಾವ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10ಕ್ಕೆ ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡ ಅಂತ ಕೇಳತ್ರು. ಅವತ್ತು ನನಗೆ ಯಾಕೋ ಬೇಜಾರಾತ. ಜವಾರಿ ತತ್ತಿ 8 ರೂಪಾಯಿಗೆ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳತ್ತಾರಲ್ಲ ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯುಬೇಟರ್ನ ತಗೊಂಡ್ಬಂದು ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತಿ. ಮತ್ತು ತತ್ತಿ ಕೂಡ ಒಂದ್ 5-6 ತಿಂಗಳು ಅವ್ ತತ್ತಿನ ಹಾಕೋದ್ರು ಕೋಳಿ, ಜವಾರಿ ಕೋಳಿಗಳು. ಅದಕ್ಕೆ ಅದನ್ನ ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯುಬೇಟರ್ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯುಬೇಟರ್ ನಿಂದ ಮರಿ ಮಾಡ್ಸಕತ್ತೆ ನಾವು ಸಂದರ್ಭ. ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲಿ. ನಮ್ಮ ಬೆಳೆದದ್ದು ಏನೇ ಇರ್ಲಿ, ಅಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳಿರ್ಲಿ, ಕಾಯಿಪಲ್ಯ ಇರ್ಲಿ, ಅಥವಾ ಇಂಥ ಏನು ಈಗ ನಾವು ಕೋಳಿ ತತ್ತಿ ಇರ್ಬೋದು ಅಥವಾ ಏನೇ ಇರ್ಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರ್ಬೇಕು ಮಾರ್ಕೆಟ್ ಹೆಂಗ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ, ಈ ಧಾನ್ಯವನ್ನ ಏನ್ ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡೆದುಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರ್ಲಿ ಅಥವಾ ಏನೋ ನಾವು ಬೆಳಿತಿರ್ಕಂತ ಅದ್ ಏನೇ ಇರ್ಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತದ್ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ್ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರ, ಇಲ್ಲಿ ಕುತ್ಕೊಂಡ್ ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರ, ಒಬ್ಬ ರೈತ 1 ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲಾ ಮಾರಿದ್ರೆ, ನಾವು ಬೆಳೆದಿರ್ತಕ್ಕಂಥ ಎಲ್ಲಾ ಮಾಲ್ ಮಾರಿದ್ರು ಕೂಡ ನಮ್ ಸಾಲ ಹರಿಯೋದಿಲ್ಲ, ಅಷ್ಟ್ ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರ ನಮಗ್ ಇವತ್ತ ಎಲ್ಲಾರು ಹೆಂಗಾಗಿಬಿಟ್ಟೆ ಅಂದ್ರೆ ರೈತರ, ನನ್ ಬಾಜು ಹೊಲದವ್ನ ನೋಡಿ ಅವನಕ್ಕಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನಾನು ಹೊಲ ಬೆಳಿತಿದ್ದೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಇವತ್ತು.
ಅದಕ್ಕೆ ದಯಮಾಡಿ ರೈತರಲ್ಲಿ ವಿನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ ಮಣ್ಣನ್ನ ಬಹಳ ಕಲುಷಿತ ಮಾಡಾಕ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ತು ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ವಿನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ. ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ. ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜು ಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವ. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಕೈತಿ. ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, DAP ಯಾಕೆ ಹಾಕ್ಬೇಕು? ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂತು. ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು, ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಎಲ್ಲಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ. ಅದರ ಒಳಗಡೆ ಕೋಟ್ಯಾನು ಕೋಟಿ ಜೀವಾಣು ರಾಶಿಗಳಿರ್ತಾವೆ. ಅವನ್ನೆಲ್ಲರೂ ನಾವು ಇವತ್ತ ಸಾಯ್ಬಿಡಾತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ. ಗೊಬ್ಬರ ಬಳಕೆ ಮಾಡ್ರಿ, ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ. ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದಾಗಬೇಕು. ಅಂದ್ರೆ ಇವೆಲ್ಲನೂ ಎದಕ್ ಪೂರಕವಾಗಿದಾವ ಅಂದ್ರೆ ಕುರಿ, ಕೋಳಿ ಅಥವಾ ಹಸು ಸಾಕಾಣಿಕೆ, ಹೈನುಗಾರಿಕೆ ಇವೆಲ್ಲನೂ ಎದಕ್ ಪೂರಕವಾಗಿದಾವ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋದ್ ನಮ್ಮ ಹೊಲಗಳಿಗೆ ಹಾಕೋಬಹುದು. ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತೊಗೊಂಬಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ ಇವುಗಳಿಗೆ ನಾವು ಹಾಕೋಬಹುದು.